ನಿಮ್ಮ ವಾಹನದಲ್ಲಿ ಈ ಊರಿಗೆ ಹೋಗೋ ಮುನ್ನ ಎಚ್ಚರ. ಎಸ್, ನಿಮ್ಮ ವಾಹನಗಳು ಎಲ್ಲೆಂದರಲ್ಲಿ ಸಿಕ್ಕಿ ಹಾಕಿಕೊಳ್ತವೆ. ಹುಷಾರ್. 15 ವರ್ಷಗಳಿಂದ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ರೋಬೋಟಿಕ್ ತಂತ್ರಜ್ಞಾನದ ಕಾಲದಲ್ಲಿ ಈ ಗ್ರಾಮಸ್ಥರು ರಸ್ತೆ ಇಲ್ಲದೆ ಈಗಲೂ ಕೂಡ ಪರದಾಡ್ತಾ ಇದ್ದಾರೆ. ಶಿಡ್ಲಘಟ್ಟೆ ಗ್ರಾಮದ ಜನರ ಗೋಳನ್ನ ಇಲ್ಲಿ ಯಾರೂ ಕೂಡ ಕೇಳೋರೇ ಇಲ್ಲದಂತಾಗಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಿಡ್ಲಘಟ್ಟೆ ಗ್ರಾಮದ ಪರಿಸ್ಥಿತಿ ಇದು. ಇನ್ನು ಶಾಸಕ ಸುರೇಶ್ ಬಾಬು ಪ್ರತಿನಿಧಿಸುವ ಹಳ್ಳಿಗಳ ದುಸ್ಥಿತಿ ಎಷ್ಟು ಮಟ್ಟಿಗಿದೆ ಅನ್ನೋದರ ಕುರಿತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇತಿಹಾಸ ಪ್ರಸಿದ್ಧ ಕರಿಯಮ್ಮ ದೇವಿ ದೇಗುಲವಿರುವ ಶಿಡ್ಲಘಟ್ಟೆ ಗ್ರಾಮದ ರಸ್ತೆಗಳ ಪರಿಸ್ಥಿತಿ, ದುಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ. ದಶಕಗಳಿಂದ ಡಾಂಬಾರ್ ಕಾಣದ ಶಿಡ್ಲಘಟ್ಟ ಗ್ರಾಮದ ರಸ್ತೆ ಇದು. ದಶಕಗಳಿಂದ ಈ ಒಂದು ಗ್ರಾಮದ ರಸ್ತೆಗಳು ಡಾಂಬಾರನ್ನೇ ಕಾಣಿಲ್ಲ. ಕೋಡಿಹಳ್ಳಿಯಿಂದ ಶಿಡ್ಲಘಟ್ಟೆ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆ ಇದಾಗಿದೆ. ಕಳೆದ 15 ವರ್ಷಗಳಿಂದ ಡಾಂಬಾರ್ ಕಾಣದ ರಸ್ತೆಗಳಿವು. ಕಿರಿದಾದ ಮಣ್ಣಿನ ರಸ್ತೆಯಲ್ಲಿ ವಾಹನಗಳ ಅಪಾಯಕಾರಿ ಸಂಚಾರ ಕಳೆದ 15 ವರ್ಷಗಳಿಂದ ನಡೀತಾ ಇದೆ. ಮಳೆ ಬಂದ್ರೆ ಸಾಕು ಕೆಸರು ಗದ್ದೆ ಅಂತ ಆಗಲಿ ರಸ್ತೆಗಳು. ಎಲ್ಲೆಂದರಲ್ಲಿ ಮಣ್ಣಿನಲ್ಲಿ ವಾಹನಗಳು ಸಿಲುಕಿಕೊಂಡು ವಾಹನ ಸವಾರರು. ಕರಿಯಮ್ಮ ದೇವಸ್ಥಾನದಿಂದ ಶಿಡ್ಲಘಟ್ಟ ತಗನ ರೋಡ್ ಅವಶ್ಯಕತೆ ಇದೆ. ಮಳೆ ಬರ್ತಿದೆ, ಜನ ಓಡಾಡಕ್ಕೆ ತೊಂದರೆ ಆಗ್ತಿದೆ. ಬೈಕ್ನ ಬೀಳ್ತಾ ಇದ್ದಾರೆ. ಕಾರು ಬೈಕು ಯಾರು ಬರೋಕ್ಕಾಗ್ತಿಲ್ಲ. ದಯವಿಟ್ಟು ಶಾಸಕರು ನಮ್ಮ ಗ್ರಾಮಕ್ಕೆ ಒಂದು ರೋಡ್ ಮಾಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಏನೇನು ಸಮಸ್ಯೆ ಆಗ್ತದೆ? ಶಿಡ್ಲಘಟ್ಟ ಗ್ರಾಮಸ್ಥರು ಈ ರಸ್ತೆಯಲ್ಲಿ ಓಡಾಡಬೇಕು ಅಂತಂದರೆ 4-5 ಶಾಲಾ ವಾಹನಗಳು ಬರ್ತವೆ. ಒಂದ್ಕೊಂದು ಪಕ್ಕ ಬಂತು ಅಂತಂದರೆ ಯಾವ್ದಾರ ಕೆಳಗೆ ಬಿಡಬೇಕಾಗುತ್ತೆ. ರಸ್ತೆ ಅಗಲೀಕರಣ ಮಾಡಬೇಕು, ಪ್ಲಸ್ ಡಾಂಬರೀಕರಣ ಮಾಡಬೇಕು ಅಂತ ನಾವು ಎಷ್ಟು ಹೇಳ್ಕೊಂಡು ಯಾಕೆ ಸ್ಪಂದಿಸ್ತಾನೆ ಇಲ್ಲ ನಮಗೆ. ಆಮೇಲೆ ಗರ್ಭಿಣಿ ಸಣ್ಣ ವಯಸ್ಸಾದ ನಾವು ಬೈಕಲ್ಲಿ ಕರ್ಕೊಂಡು ಹೋಗೋಕೆ ಆಗಲ್ಲ. ಒಂದು ಕಾಯಿಲೆ ಆಯಿತು ಅಂತಂದ್ರೆ ಇಲ್ಲಿ ಯಾಕೆ ಬಂತು ಅಂತಂದ್ರೆ ಇನ್ನೊಂದು ಕಾಯಿಲೆ ಸ್ಟಾರ್ಟ್